ಪ್ರತಿ ದಿವಸ ಅಂತರ್ಯ ಮನುಷ್ಯನನ್ನ ಪರಿಶುದ್ಧವಾಗಿ ದೇವರ ವಾಕ್ಯದಿಂದ ತೊಳೆಯೋದಕ್ಕೆ ಪ್ರಾರಂಭ ಮಾಡ್ರಿ. ತೊಳಿರಿ, ದೇವರ ವಾಕ್ಯದಿಂದ ತೊಳಿರಿ, ನಿಮ್ಮನ್ನ ಪರಿಶುದ್ಧ ಆತ್ಮನ ಶಕ್ತಿಯಿಂದ ತೊಳಿರಿ, ನಿಮ್ಮ ಜೀವಿತಗಳನ್ನ ದೇವರ ವಚನಗಳಿಂದ ತೊಳಿರಿ, ನಿಮ್ಮ ಕಣ್ಣುಗಳನ್ನ ಬೇಡದವುಗಳನ್ನ ನೋಡದ ಹಾಗೆ ದೇವರ ವಾಕ್ಯದಿಂದ ತೊಳೆಯಲ್ಪಡ್ರಿ. ಎರಡು ಮನುಷ್ಯ ಇದ್ದಾನೆ. ಒಂದು ಮನುಷ್ಯ ಸತ್ತ ಕೂಡಲೇ ಹುಳ ಹಿಡಿದು ನಶಿಸಿ ಹೋಗಿ ಮಾಂಸವೆಲ್ಲ ಮಣ್ಣಿಗೆ ಹೋಗಿ ಮೂಳೆ ಮಾತ್ರ ಉಳಿಯುವಂತ ಒಂದು ಮನುಷ್ಯ. ಇವತ್ತು ಲೋಕದಲ್ಲಿ ಪ್ರಯಾಸ ಪಡುವಂತ ಪ್ರತಿಯೊಂದು ವಿಷಯಗಳು, ಕೆಲಸಗಳಾಗಿರಬಹುದು, ಬಿಸ್ನೆಸ್ಗಳಾಗಿರ್ಬೋದು, ವಿದ್ಯಾಭ್ಯಾಸ ಆಗಿರ್ಬೋದು, ಇದು ಯಾವುದು ಮೇಲಾದ ಕಡೆ ಪಡುವಂತ ಪ್ರಯಾಸ ಅಲ್ಲವೇ ಅಲ್ಲ. ಈ ಲೋಕದಲ್ಲಿ ಜೀವಿಸೋದಕ್ಕಾಗಿ ನಾವು ಪಡುವಂತ ಪ್ರಯಾಸ. ವಿಶ್ವಾಸಿಗಳೇ, ಅದರಲ್ಲಿಯೇ ನಿಮ್ಮ ಪರಿಪೂರ್ಣ ಜೀವಿತವನ್ನ ಮುಳುಗಿಸಿ ನಿಮ್ಮ ಆಶೀರ್ವಾದವನ್ನ ಕಳ್ಕೊಳ್ಬಿಡ್ಬೇಡ್ರಿ. ಈ ಭೂಯಾತ್ರೆ ಮುಗಿಸಿದ ಮೇಲೆ ಈ ಶರೀರಕ್ಕೆ ಬಲವಾಗಿರುವಂತ ಒಂದು ಅಂತರ್ಯ ಆತ್ಮ ಅನ್ನೋದನ್ನ ದೇವರು ನಿನ್ನ ಜೀವಿತದಲ್ಲಿ ಊದಿದ್ದಾನೆ. ಈ ದೇಹ ಮಣ್ಣಿಗೆ ಹೋದಾಗ ಆತ್ಮ ಅನ್ನೋದು ದೇವರ ಬಳಿ ಹೋಗಲಿಕ್ಕೆ ಸಿದ್ಧವಾಗಿರ್ತದೆ. ಈ ದೇಹಕ್ಕೆ ಒಂದು ಟೈಮ್ ಇದೆ, ಈ ದೇಹಕ್ಕೆ ಒಂದು ಪರಿಮಿತಿ ಇದೆ. ಆತ್ಮ ಅನ್ನುವುದಕ್ಕೆ ಪರಿಮಿತಿ ಇಲ್ಲ, ಆತ್ಮ ಅನ್ನುವುದಕ್ಕೆ ಲಿಮಿಟ್ ಇಲ್ಲ. ಹಾಗಾಗಿ ನಾನು ಹೇಳಲಿ, ಆತ್ಮದಲ್ಲಿ ಬಲಗೊಳ್ಳಬೇಕು ಅನ್ನಂತಂದ್ರೆ ಪ್ರತಿ ದಿವಸ ಅಂತರ್ಯ ಮನುಷ್ಯನನ್ನ ಪರಿಶುದ್ಧವಾಗಿ ದೇವರ ವಾಕ್ಯದಿಂದ ತೊಳೆಯೋದಕ್ಕೆ ಪ್ರಾರಂಭ ಮಾಡ್ರಿ.